ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಂಗಳೂರು ಸೇರಿ 21 ಕಡೆ ಇಡಿ ರೇಡ್ ಸಾಹುಕಾರ್ ಶಿವಶಂಕರಪ್ಪಗೆ ಅಕ್ರಮ ಉರುಳು ಸಾಹುಕಾರ್ಗೆ ಇಡಿ ಶಾಕ್ ಸ್ಟೋರಿ ಇದು ಕೆಪಿಎಸ್ಸಿ ನೇಮಕಾತಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯದಲ್ಲಿ ಇದೇ ವಿಷಯವಾಗಿ ಇಡಿ ಮೆಗಾ ರೇಡ್ ಅನ್ನ ಇವತ್ತು ಬೆಳ್ಳಂಬೆಳಗ್ಗೆ ಮಾಡಿದೆ ರಾಜ್ಯದ 8 ಜಿಲ್ಲೆಗಳ 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಶೋಧ ಇನ್ನೂ ಕೂಡ ಮುಂದುವರೆದಿದೆ ಅದರಲ್ಲೂ ಪ್ರಮುಖವಾಗಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಇವತ್ತು ಶಾಕ್ ಅನ್ನ ಕೊಟ್ಟಿದೆ ಬೆಂಗಳೂರು ಕಲಬುರಗಿ ಬೆಳಗಾವಿ ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ 21 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ ಇನ್ನು ಮೌಲ್ಯಮಾಪನ ಜವಾಬ್ದಾರಿಯನ್ನ ಹೊತ್ತಿದ್ದ ಎಜುಟೆಸ್ಟ್ ಸೊಲ್ಯೂಷನ್ಗೂ ಕೂಡ ಶಾಕ್ ಅನ್ನು ನೀಡಲಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಇಲ್ಲಿ 70 ರಿಂದ 80 ಲಕ್ಷ ಲಂಚ ಪಡೆದಿದ್ರು ಅಂತೆಲ್ಲ ಆರೋಪಗಳು ಕೇಳಿಬಂದಿತ್ತು ಇನ್ನು ಓಎಂಆರ್ ಶೀಟ್ ಅನ್ನ ತಿದ್ದಿದ್ರು ಅಂತೆಲ್ಲ ಆರೋಪಗಳು ಕೇಳಿಬಂದಿತ್ತು ಸಂಬಂಧಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲೂ ಪ್ರಯತ್ನಗಳನ್ನ ಮಾಡಿದ್ರು ಅಂತೆಲ್ಲ ಸಾಕಷ್ಟು ಆರೋಪಗಳಿತ್ತು ಒಟ್ಟಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೆಪಿಎಸ್ಸಿಯಲ್ಲಿ ನಡೆದಿದೆ ಅಂತ ಹೇಳಿ ಅಕ್ರಮದ ಆರೋಪ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿತ್ತು ಶಿವಶಂಕರಪ್ಪ ಸಾಹುಕಾರನನ್ನ ಅಧ್ಯಕ್ಷ ಸ್ಥಾನದಿಂದ ಇನ್ನೊಂದು ಕಡೆ ಇದೇ ವಿಷಯವಾಗಿ ಇಡಿ ಇವತ್ತು ಶಾಕ್ ಅನ್ನ ಕೊಟ್ಟಿದೆ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಯಲ್ಲಿ ಇಡಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದೆ ಕೇಂದ್ರ ಕಚೇರಿಯಲ್ಲಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗಿದೆ ಅವ್ರ ಮಗಳ ಮನೆಯಲ್ಲಿ ಅವರಿದ್ರು ಅಂತ ಹೇಳಿ ಮಾಹಿತಿ ಇದೆ ದಾಳಿ ಸಂದರ್ಭದಲ್ಲಿ ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸ್ಮನಿ ಮನೆ ಮೇಲೂ ಕೂಡ ರೇಡ್ ಆಗಿದೆ ಮಧ್ಯವರ್ತಿಗಳ ಮನೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಮೌಲ್ಯಮಾಪನ ಜವಾಬ್ದಾರಿಯನ್ನ ಹೊತ್ತಿದ್ದು ಅಲ್ಲೇನು ಅಕ್ರಮ ಆಗಿದೆ ಅಂತ ತಿಳಿಯುವಂತ ನಿಟ್ಟಿನಲ್ಲಿ ಎಜುಟೆಸ್ಟ್ ಸೊಲ್ಯೂಷನ್ಸ್ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆ ಆದವರು ಕೂಡ ಶಾಕ್ ಎದುರಾಗಿದೆ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆದಿರುವಂತ ಆರೋಪ ಕೇಳಿಬಂದಿತ್ತು ಇಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಓಎಂಆರ್ ಉತ್ತರ ಪತ್ರಿಕೆ ತಿರುಚಿದಂತ ಆರೋಪ ಮತ್ತೆ ಅಧಿಕಾರಿಗಳ ಸಂಬಂಧಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂತ ಆರೋಪ ಹಾಗಾಗಿ ಈ ದಾಖಲೆಗಳು ಡಿಜಿಟಲ್ ಸಾಕ್ಷ್ಯಗಳಿಗಾಗಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಇನ್ನು ಕೆಪಿಎಸ್ಸಿ ನೇಮಕಾತಿ ಅಕ್ರಮ ತನಿಖೆ ಚುರುಕನ್ನ ಪಡ್ಕೊಂಡಿದೆ ಕೇವಲ ಬೆಂಗಳೂರು ಮತ್ತೆ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಅಹಮದಾಬಾದ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಇನ್ನು ಕಳೆದ 3 ಗಂಟೆಗಳಿಂದ ಕೆಪಿಎಸ್ಸಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಇನ್ನು ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಇಡಿ ತನಿಖೆಗೆ ಕೆಪಿಎಸ್ಸಿ ಅಧಿಕಾರಿಗಳು ಹಾಗೆಯೇ ಸಿಬ್ಬಂದಿ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತ ಮಾಹಿತಿ ನ್ಯೂಸ್ 18 ಗೆ ಲಭ್ಯವಾಗಿದೆ ಬೆಂಗಳೂರ 13 ಕಡೆಗಳಲ್ಲಿ ಇಡಿ ಶೋಧವನ್ನ ಮುಂದುವರೆಸಿದೆ ರಾಜ್ಯದ 8 ಜಿಲ್ಲೆಗಳ 21 ಸ್ಥಳಗಳಲ್ಲಿ ತಲಾಶನ್ನ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಮಧ್ಯವರ್ತಿಗಳು ಅಭ್ಯರ್ಥಿಗಳಿಗೂ ಕೂಡ ಇಡಿ ಶಾಕ್ ಅನ್ನ ಕೊಟ್ಟಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ಸ್ ಮಂಜು ಆರ್ಯ ಹಾಗೇನೆ ಹಂಸ ಶ್ಯಾಮಲ ಹಂಸ ಪ್ಲೀಸ್ ಬಿ ಆನ್ಲೈನ್ ಮಂಜು ಆರ್ಯ ಬಗದಷ್ಟು ಅಕ್ರಮಗಳು ಭ್ರಷ್ಟಾಚಾರಗಳು ಕೆಪಿಎಸ್ಸಿಯಲ್ಲಿ ಇದಾವೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು ಈಗ ಸ್ಪಷ್ಟ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ದಾಳಿ ಎಲ್ಲೆಲ್ಲಾಗಿದೆ ಎಲ್ಲಿನ್ನೂ ಕಂಟಿನ್ಯೂ ಆಗಿದೆ ಮತ್ತೆ ದಾಖಲಾತಿಗಳ ಪರಿಶೀಲನೆ ಸಂದರ್ಭದಲ್ಲಿ ಮೇಜರ್ ಆಗಿ ಏನಾದರೂ ಸಾಕ್ಷ್ಯಗಳು ಸಿಕ್ಕಿರೋ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆಯಾ ಖಂಡಿತವಾಗ್ಲೂ ಶರ್ಮಿತಾ ಸಾಕಷ್ಟು ದಿನಗಳಿಂದಲೂ ಕೂಡ ಅಷ್ಟೇ ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಹಗರಣಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು ಇವತ್ತು ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು 8 ಜಿಲ್ಲೆಗಳಲ್ಲಿ ಒಟ್ಟು 21 ಕಡೆಗಳಲ್ಲಿ ದಾಳಿಯನ್ನ ಮಾಡ್ತಾರೆ ಅದರಲ್ಲೂ ಬೆಂಗಳೂರಿನ 13 ಕಡೆಗಳಲ್ಲಿ ಇವತ್ತು ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿರುವಂಥದ್ದು ಈಗ ನಾನು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳ ನಿವಾಸದ ಬಳಿ ಇದ್ದೀನಿ ಇಲ್ಲಿಯೂ ಕೂಡ ನೋಡ್ತಾ ಇರ್ಬೋದು ಬೆಳಿಗ್ಗೆ 6 ಗಂಟೆ ಸುಮಾರು 8 ಜನ ಇಡಿ ಅಧಿಕಾರಿಗಳ ತಂಡ ಈ ಒಂದು ಮನೆಯ ಮೇಲೆ ರೈಡ್ ಅನ್ನ ಮಾಡ್ತಾರೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಕೂಡ ಅಷ್ಟೇ ಮನೆಯಲ್ಲೇ ಇದ್ರು ಜೊತೆಗೆ ಮಗಳು ಕೂಡ ಅಷ್ಟೇ ಇದ್ಲು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು
ಇಮಿಡಿಯೇಟ್ ಆಗಿ ಇಡಿ ಅಧಿಕಾರಿಗಳು ತಮ್ಮ ಬಳಿ ಇದ್ದಂತಹ ಹಿಂದೆ ಸಂಗ್ರಹ ಮಾಡಿದಂತಹ ದಾಖಲೆಗಳನ್ನು ಇಟ್ಕೊಂಡು ಇಂಟ್ರಾಗೇಷನ್ ಮಾಡೋದಕ್ಕೆ ಮುಂದಾಗಿದ್ರೆ ಇಲ್ಲಿ ಪ್ರಮುಖವಾಗಿ ಕೆಪಿಎಸ್ಸಿ ಮೇಲಿರುವಂತಹ ಒಂದಷ್ಟು ಆರೋಪಗಳೇನು ಅಂತಂದ್ರೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ. ಒಬ್ಬೊಬ್ಬ ಅಭ್ಯರ್ಥಿಯಿಂದ ಸುಮಾರು 70 ರಿಂದ 80 ಲಕ್ಷ ಹಣವನ್ನು ಇವರು ಸಂಗ್ರಹವನ್ನ ಮಾಡಿದ್ದಾರೆ. ಸಂಗ್ರಹ ಮಾಡಿದ್ದು ಮಧ್ಯವರ್ತಿಗಳ ಮೂಲಕವಾಗಿ. ಆ ಮಧ್ಯವರ್ತಿಗಳು ಮಾತನಾಡಿರುವಂತಹ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ಕೂಡ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಅದನ್ನ ವೆರಿಫೈ ಮಾಡ್ಕೊಂಡಿದ್ದಾದಂತ ಬಳಿಕ ಇವತ್ತು ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಕೂಡ ಅಷ್ಟೇ ಅದೇ ಒಂದು ಆಡಿಯೋ ಕ್ಲಿಪ್ಗಳನ್ನು ಮುಂದಿಟ್ಕೊಂಡು ಇಂಟ್ರೋಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಅಂತಂದ್ರೆ OMR ಶೀಟ್ಗಳನ್ನು ತಿದ್ದುಪಡಿ ಮಾಡಿರುವಂತಹದ್ದು ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ದಾಖಲಾತಿಗಳನ್ನು ಇವತ್ತು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಇದಾದಂತ ಬಳಿಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವಂತದ್ದು, ಇನ್ವಿಜಿಲೇಟರ್ ಅನ್ನ ಬುಕ್ ಮಾಡಿಕೊಳ್ಳುವಂತದ್ದು, ಇಂತಹ ಒಂದಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಈ ಎಲ್ಲಾ ಆರೋಪಗಳಿಗೂ ಕೂಡ ಅಷ್ಟೇ ಇಷ್ಟು ದಿನದಿಂದಲೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈ ಎಲ್ಲಾ ದಾಖಲೆಗಳನ್ನು ಇವತ್ತು ಸಂಗ್ರಹ ಮಾಡಿಕೊಂಡೆ ಒಟ್ಟು 8 ಜಿಲ್ಲೆಗಳಲ್ಲಿ 21 ಪ್ಲೇಸ್ಗಳಲ್ಲಿ ರೈಡ್ ಅನ್ನ ಮಾಡಿದರೆ. ಬೆಂಗಳೂರು ನಗರದಲ್ಲಿ ಇದೇ ಒಂದು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳ ನಿವಾಸದ ಮೇಲೆ ರೈಡ್ ಮಾಡಿದರೆ. ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಪಟ್ಟಂತ ಚಂದ್ರ ಲೇಔಟ್ ಮತ್ತು ಉಸ್ಕರಹಳ್ಳಿಯ ನಿವಾಸದ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿರುವಂಥದ್ದು. ಇಲ್ಲಿ ದಾಳಿ ಮಾಡಿ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥದ್ರ ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಇಂಟ್ರಾಗೇಷನ್ಗೆ ಒಳಪಡಿಸಿದ್ದಾರೆ. ಆದರೆ ಇಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಉತ್ತರವನ್ನು ಶಿವಶಂಕರಪ್ಪ ಸಾಹುಕಾರ್ ಕೊಡ್ತಿಲ್ಲ ಅನ್ನುವಂಥದ್ರ ಬಗ್ಗೆ ಇಲ್ಲಿವರೆಗೂ ಇರುವಂತಹ ಮಾಹಿತಿ. ಯಾಕಂದರೆ ಇಡಿ ಅಧಿಕಾರಿಗಳು ಯಾವುದೇ ಒಂದು ದಾಳಿಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ರೀತಿಯಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಾರೆ, ಎವಿಡೆನ್ಸಸ್ ಅನ್ನು ಕಲೆಕ್ಟ್ ಮಾಡಿರ್ತಾರೆ. ಆ ದಾಳಿ ಸಂದರ್ಭದಲ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಸಿಕ್ತು ಅಂತಂದ್ರೆ ಅದ್ರ ಮೇಲೆ ಕ್ವಶನಿಂಗ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಈಗ ಅವರೇನು ಬ್ಯಾಕ್ ಡ್ರಾಪ್ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿರ್ತಾರೆ, ಏನೆಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿರ್ತಾರೆ, ಅದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ. ಅದರಂತೆ KPSC ಯಲ್ಲಿ 2019 ಕೂಡ 2023 ಸದಸ್ಯರಾಗಿ ಶಿವಶಂಕರಪ್ಪ ಈಗ ಒಂದು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ಕೇಳಿರುವಂತ ಕ್ವೆಶ್ಚನ್ಸ್ ಗಳಿಗೆ ಸರಿಯಾದಂತ ಆನ್ಸರ್ ಅನ್ನ ಶಿವಶಂಕರಪ್ಪ ಸಾಹುಕಾರ್ ಕೊಡ್ತಿಲ್ಲ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿರೋದ್ರಿಂದ ಈಗ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಈಗ ಅರೆಸ್ಟ್ ಮಾಡುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಖಂಡಿತವಾಗ್ಲೂ. ಯಾಕಂದ್ರೆ ಇಡಿ ಅವರು ಯಾವುದೇ ಸುಮ್ಮನೆ ಇಂಟ್ರಾಗೇಷನ್ ಮಾಡೋದಿಲ್ಲ. ಬದಲಾಗಿ ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂತಂದ್ರೆ ಯಾವುದೇ ಒಂದು ಭ್ರಷ್ಟಾಚಾರದ ಹಣವನ್ನ ನಾವು ಬೇರೆ ಕಡೆ ಏನಾದರೂ ಹವಾಲ ರೂಪದಲ್ಲಿ ವರ್ಗಾವಣೆ ಮಾಡಿರುವಂಥದ್ದು, ಆ ಹಣವನ್ನ ಬೇರೆ ಕಡೆ ಯಾವುದಾದ್ರೂ ಉದ್ಯಮದಲ್ಲಿ ಇನ್ವೆಸ್ಟ್ ಮಾಡಿರುವಂಥದ್ದು, ಇಂಥದ್ದು ಮಾಡಿದಂಥ ಸಂದರ್ಭದಲ್ಲಿ ಇಡಿ ಅವರು ಎಂಟ್ರಿ ಆಗ್ತಾರೆ. ಅದನ್ನ PMLA ಆಕ್ಟ್ ಅಡಿಯಲ್ಲಿ ಕೂಡ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಇಂಟ್ರಾಗೇಷನ್ ಮಾಡ್ತಾರೆ. ಅದರಂತೆ ಈಗ ಏನು KPSC ಯಲ್ಲಿ ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ 300 ರಿಂದ 400 ಕೋಟಿಯಷ್ಟು ಹಗರಣ ಆಗಿರುವಂಥದ್ರ ಬಗ್ಗೆ ಪ್ರಾಥಮಿಕವಾಗಿ ಈಗಾಗಲೇ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಕೊಂಡಿದ್ರೆ ಅದನ್ನ ಮುಂದೆ ಇಟ್ಕೊಂಡು ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ. ಒಂದು ವೇಳೆ ಏನಾದರೂ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರವನ್ನ ಕೊಟ್ಟಿಲ್ಲ, ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಅವರು ಇನ್ಫಾರ್ಮೇಶನ್ ಕೊಡ್ತಿಲ್ಲ ಅನ್ನಂತ ಪಕ್ಷದಲ್ಲಿ ಇಡಿ ಅವರಿಗೆ ಅರೆಸ್ಟ್ ಮಾಡುವಂತಹ ಒಂದು ಪವರ್ಸ್ ಕೂಡ ಇರುವಂತದ್ದು. ಯಾಕಂದ್ರೆ ಒಂದ್ ವೇಳೆ ಅರೆಸ್ಟ್ ನೆಸೆಸಿಟಿ ಇಲ್ಲ, ಇವ್ರು ನಮ್ಮ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡ್ತಾ ಇದ್ದಾರೆ, ಮತ್ತೇನಾದ್ರೂ ಇವ್ರನ್ನ ಇನ್ವೆಸ್ಟಿಗೇಷನ್ ಕರೆದ್ರೆ ಸಹಕಾರ ಕೊಡ್ತಾರೆ ಅಂತ ಏನಾದ್ರೂ ತನಿಖಾಧಿಕಾರಿಗೆ ಅನಿಸಿದಂತ ವೇಳೆಯಲ್ಲಿ ನೋಟಿಸ್ ಅನ್ನ ಕೊಟ್ಟು ಇಡಿ ಆಫೀಸ್ಗೆ ಬಂದು ವಿಚಾರಣೆಗೆ ಒಳಪಡಿ ಅಂತ ಹೇಳ್ಬೋದು. ಒಂದ್ ವೇಳೆ ಏನಾದ್ರೂ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತಂದ್ರೆ ಬಂಧನ ಮಾಡಿ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಮಾಡುವಂತ ಅಧಿಕಾರ ಕೂಡ ಇರುವಂತದ್ದು. ಆದ್ರೆ ಇವತ್ತು ಸಂಜೆವರೆಗೂ ಕೂಡ ಅಷ್ಟೇ ರೈಡ್ ಬಹುತೇಕ ಕಂಟಿನ್ಯೂ ಆಗುತ್ತೆ. ಸಂಜೆವರೆಗೂ ಕೂಡ ಅಷ್ಟೇ ಇಂಟ್ರಾಗೇಷನ್ ಕೂಡ ಅಷ್ಟೇ ಕಂಟಿನ್ಯೂ ಆಗುತ್ತೆ. ಇಂಟ್ರಾಗೇಷನ್ ಸಂದರ್ಭದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ವಿಚಾರಣೆಗೆ ಸಹಕಾರ ಕೊಟ್ಟರು ಅಂತಂದ್ರೆ ಬಹುತೇಕ ನೋಟಿಸ್ ಅನ್ನ ಕೊಟ್ಟು ಮತ್ತೊಂದು ದಿನ ವಿಚಾರಣೆಗೆ ಬರುವಂತ ಹೇಳ್ಬೋದು. ಒಂದ್ ವೇಳೆ ಸಹಕಾರ ಕೊಟ್ಟಿಲ್ಲ ಅಂತಂದ್ರೆ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಮಂಜು ಆರ್ಯ, KPSC ಕಚೇರಿ ಮೇಲೂ ಕೂಡ ದಾಳಿ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಂಸಶ್ಯಾಮಲ. ಕಳೆದ 3 ಗಂಟೆಗಳಿಂದ ಕೇಂದ್ರ ಕಚೇರಿಯಲ್ಲಿ KPSC ಕಚೇರಿಯಲ್ಲಿ ದಾಳಿ ಆಗಿದೆ. ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಸಹಕಾರ ಕೊಡ್ತಾ ಇಲ್ಲ. ಶೋಧ ಹೆಂಗ್ ಮುಂದುವರೆದಿದೆ, ದಾಖಲೆಗಳ ಪರಿಶೀಲನೆ, ಇವರೆಲ್ಲ ಸಹಕಾರ ಕೊಡದ ಹಿನ್ನೆಲೆಯಲ್ಲಿ ವಾಟ್ ನೆಕ್ಸ್ಟ್? ಕಳೆದ 3 ಗಂಟೆಗಳಿಂದಲೂ ಕೂಡ KPSCಯಲ್ಲಿ ಇಡಿ ಅಧಿಕಾರಿಗಳು ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಶರ್ಮಿತಾ, ಈಗಾಗಲೇ ನೋಡ್ತಿರ್ಬಹುದು, ನಾನು ಇಲ್ಲಿ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಸುಮಾರು 10 ಅಧಿಕಾರಿಗಳ ತಂಡದಿಂದ ಇಲ್ಲಿ ಬೆಳಗ್ಗೆ ದಾಳಿಯನ್ನ ಮಾಡಿದ್ದಾರೆ. ಇವರು ಪ್ರಮುಖವಾಗಿ ಬೆಳಗ್ಗೆ 10 ಗಂಟೆಗೆ ದಾಳಿಯನ್ನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬರುವಂತಹ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ಕೂಡ ಇವರು ಮುಂಚಿತವಾಗಿಯೇ ಬಂದಿದ್ದಾರೆ ಅನ್ನುವಂಥದ್ದು ಏನಾದ್ರು ಗೊತ್ತಾದ್ರೆ ಅವರು ಬರೋದ್ರಲ್ಲಿ ವಿಳಂಬ ಮಾಡಬಹುದು ಅಥವಾ ಬರ್ದೇನೂ ಕೂಡ ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಕರೆಕ್ಟ್ ಆಗಿ ಒಂದು ಕಚೇರಿ ಆರಂಭದ ಅಂದ್ರೆ ಯಾವಾಗ ಬರ್ತಾರೆ ಸಿಬ್ಬಂದಿ ಅಂತಹ ಸಮಯದಲ್ಲಿ ಬಂದು ಏಕಾಏಕಿ ದಾಳಿಯನ್ನ ಮಾಡಿರುವಂತದ್ದು. ಈಗಾಗಲೇ ನಾವು ನೋಡಬಹುದು KPSCಯಲ್ಲಿ
ಸಂದರ್ಭದಲ್ಲಿ ಸುಮಾರು ತುಂಬಾನೇ ಅಕ್ರಮಗಳು ನಡೀತಿದೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬರ್ತಿದೆ. OMR ಅನ್ನ ತಿರುಚುವಂತಹ ಒಂದು ಆರೋಪ ಇರಬಹುದು. ಜೊತೆಗೆ ಪ್ರಮುಖವಾಗಿ ರೀಸೆಂಟ್ ಆಗಿ ಆಗಿರುವಂತದ್ದು ಏನಂತ ಹೇಳಿದ್ರೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಲಂಚವನ್ನ ಪಡೆಯುವಂತದ್ದು, ಅದರಲ್ಲೂ ಕೂಡ ಮಧ್ಯವರ್ತಿಗಳ ಮೂಲಕ ಈ ಒಂದು ಲಂಚವನ್ನ ಪಡಿತಾರೆ ಅನ್ನುವಂಥದ್ದು ಆಡಿಯೋನು ಕೂಡ ವಿದ್ಯಾರ್ಥಿಗಳೇ ಅಂದ್ರೆ ಯಾರು ಈ ಒಂದು ಪರೀಕ್ಷೆಯನ್ನ ಬರ್ತಿದ್ರು ಆ ವಿದ್ಯಾರ್ಥಿಗಳೇನೆ ಒಂದು ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟು ಮಧ್ಯವರ್ತಿಗಳ ಮೂಲಕ ನಮಗೆ ಒಂದು ನೇಮಕಾತಿ ಮಾಡಿಕೊಡಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂತದ್ದು ಇದೆ. ಸೊ ಈ ಒಂದು ಆಧಾರದ ಮೇಲೆಗೆ ಇವತ್ತು ಇಡಿ ಅಧಿಕಾರಿಗಳು ಇಲ್ಲಿ ಬಂದು ದಾಳಿಯನ್ನ ಮಾಡಿರುವಂತದ್ದು. ಬಂದಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಸಿಬ್ಬಂದಿ ಎಲ್ಲರೂ ಕೂಡ ಅವರು ಕೇಳಿದಂತಹ ದಾಖಲೆಗಳನ್ನ ಒದಗಿಸುವಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೇಟು ಆಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅಧ್ಯಕ್ಷರು ಆಗ ಇದ್ದಂತಹ ಟೈಮ್ ನಲ್ಲಿ ನಾವು ಅಲ್ಲಿ ಇರಲಿಲ್ಲ, ಇದರಿಂದ ನಮಗೆ ಆಕ್ಸೆಸ್ ಇರಲಿಲ್ಲ, ಇಲ್ಲಿ ನಮಗೆ ಈ ಒಂದು ದಾಖಲೆಗಳನ್ನ ತೆಗೆದುಕೊಳ್ಳೋದಕ್ಕಿರ್ಬೋದು, ಇದರ ಮಾಹಿತಿಯನ್ನ ಒದಗಿಸೋದಕ್ಕೆ ಇರಬಹುದು ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಇವರು ಹೇಳ್ತಿರುವಂತದ್ದು. ಹೀಗಾಗಿ ಇಡಿ ಅಧಿಕಾರಿಗಳೇ ಸ್ವತಃ ಅವರೇ ಬೇಕಾದಂತಹ ಯಾವುದೆಲ್ಲ ದಾಖಲೆಗಳು ಅಂತ ಅವರು ಶಿವಶಂಕರಪ್ಪ ಅವರು ಇದ್ದಂತಹ ಒಂದು ಪೀರಿಯಡ್ ಡ್ಯೂರೇಷನ್ ಅಲ್ಲಿ ಇರುವಂತಹ ಸಮಯದಲ್ಲಿ ಏನೆಲ್ಲ ಒಂದು ದಾಖಲಾತಿಗಳು ಇತ್ತು, ಒಂದು ನಮಗೆ ಮಾಹಿತಿ ಸಿಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅವರೇ ಈಗ 3 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಿರುವಂತದ್ದು. ಸೊ ಇನ್ನೂ ಕೂಡ ಮುಂದುವರಿಯುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಸಿಬ್ಬಂದಿ ಇರುವಂತಹ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ನಡೆಸಿದ್ರೆ ಅವ್ರಿಗೂ ಕೂಡ ಒಂದು ಸೂಕ್ತ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ದಾಖಲೆಗಳನ್ನ ಪಡೆಯುವುದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಇಲ್ಲಿ ಸಹಕಾರ ಸಿಗದಿರುವಂತಹ ಕಾರಣದಿಂದ ಇನ್ನೂ ಕೂಡ ಅಧಿಕಾರಿಗಳು ತಮ್ಮ ದಾಳಿಯನ್ನ ಮುಂದುವರೆಸಿರುವಂತದ್ದು. ಶಮಿತಾ, ಫಾಲೋ ಮಾಡೋ ಸುದ್ದಿನ ಥ್ಯಾಂಕ್ ಯು ಹಂಸ ಶ್ಯಾಮಲ, ಥ್ಯಾಂಕ್ ಯು ಮಂಜು ಆರ್ಯ. ಇನ್ನು ಕಲಬುರಗಿ ನಗರದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಶಿವಶಂಕರಪ್ಪ ಸಾಹುಕಾರ ಅವರ ನಿವಾಸ ಇದೆ. ಒಟ್ಟು 2 ಕಡೆಗಳಲ್ಲಿ ಅಲ್ಲಿ ದಾಳಿ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ದಾಳಿ ಆದ ಜಾಗದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿ ಅಕ್ರಮದ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳ ಶೋಧ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಆರೋಪ ಕೇಳಿಬಂದಿತ್ತು. ಆ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಈ ಕೇಸಲ್ಲಿ ಎಂಟ್ರಿ ಆಗಿದ್ದಾರೆ. ಸಿಆರ್ಪಿಎಫ್ ಯೋಧರ ಭದ್ರತೆಯೊಂದಿಗೆ ಇಡಿ ಅಧಿಕಾರಿಗಳು ಕಲಬುರಗಿ ನಗರದಲ್ಲೂ ಕೂಡ ದಾಳಿಯನ್ನ ಮುಂದುವರೆಸಿದ್ದಾರೆ. ಅಲ್ಲಿ ಶಿವಶಂಕರಪ್ಪ ಸಾಹುಕಾರ ಅವರ ನಿವಾಸ ಇದೆ, ಅದ್ರ ಮೇಲೆ ಪ್ರಮುಖವಾಗಿ ದಾಳಿಯಾಗಿದೆ. ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 2 ಕಡೆ ದಾಳಿ ಆಗಿದೆಯಲ್ಲ, ಆ ನಿವಾಸಗಳನ್ನ ತೋರಿಸ್ತಾ ಇದ್ದೀವಿ. ಅಂದ್ರೆ ಶಿವಶಂಕರಪ್ಪ ಸಾಹುಕಾರ ಅವರ ನಿವಾಸ ಒಂದು ಕಲಬುರಗಿಯಲ್ಲಿ, ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಮತ್ತೊಂದು ನಿವಾಸ. ಸೊ ಅಲ್ಲಿ ಅಧಿಕಾರಿಗಳು ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಡಿಜಿಟಲ್ ಎವಿಡೆನ್ಸ್ಗೆ ಇಲ್ಲಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿಯ ವಿಜಯಲಕ್ಷ್ಮಿ ಕೋಬಾಳಕರ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಶಹಾಪುರದ ಸಮಾಜ ಕಲ್ಯಾಣ ಇಲಾಖೆಯ ಎಡಿ ವಿಜಯಲಕ್ಷ್ಮಿ, ಓಜಾ ಲೇಔಟ್ನಲ್ಲಿ ವಿಜಯಲಕ್ಷ್ಮಿ ಮನೆ ಇದೆ. ಅಲ್ಲಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. 2009ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸೇವೆಗೆ ಅಂತ ಹೇಳಿ ವಿಜಯಲಕ್ಷ್ಮಿ ಸೇರ್ಕೊಳ್ತಾರೆ. 8ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಇಡಿ ಟೀಮ್ ರೇಡ್ ಅನ್ನ ಮಾಡಿದೆ ವಿಜಯಲಕ್ಷ್ಮಿ ಅವರ ನಿವಾಸದ ಮೇಲೂ ಕೂಡ. ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಒಟ್ಟು 8 ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಕಲಬುರಗಿನೂ ಇದೆ. ಕಲಬುರಗಿಯಲ್ಲಿ ದಾಳಿ ನಡೆಸಿರೋ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಒಟ್ಟು ಕಲಬುರಗಿಯಲ್ಲಿ ಎಷ್ಟು ಕಡೆಗಳಲ್ಲಿ ದಾಳಿ ಆಗಿದೆ? ಶಿವಶಂಕರಪ್ಪ ಸಾಹುಕಾರ್ ಮನೆ ಹೊರತುಪಡಿಸಿ ಬೇರೆಯವ್ರ ಮನೆ ಅಂತಂದ್ರೆ ಎಲ್ಲೆಲ್ಲಿ ದಾಳಿ ಆಗಿದೆ, ಮತ್ತೆ ಅವ್ರಿಗೂ ಇದಕ್ಕೂ ಏನೆಲ್ಲ ಸಂಬಂಧ ಇದೆ, ಏನೆಲ್ಲ ಆರೋಪಗಳಿದೆ? ಶರ್ಮಿತಾ ಶೆಟ್ಟಿ, ಕಲಬುರಗಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು 2 ಕಡೆ ದಾಳಿಯನ್ನು ನಡೆಸಿರುವಂಥದ್ದು. ಶಿವಶಂಕರಪ್ಪ ಸಾಹುಕಾರ ಇದ್ದಾರೆ, ಅವರ ಮನೆಯಲ್ಲೂ ಕೂಡ ಈಗ ಕಳೆದ 5 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಬೆಳಗ್ಗೆ 8 ಗಂಟೆಗೆ ಬಂದಂತ ಸುಮಾರು 10ಕ್ಕೂ ಹೆಚ್ಚು ಜನ ಏನು ಇಡಿ ಅಧಿಕಾರಿಗಳೀಗ ಅವರ ಮನೆಯಲ್ಲೇ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಇವರ ಮನೆ ಅಲ್ಲದೆ ಸಮಾಜ ಕಲ್ಯಾಣ ಏನು ಶಹಾಪುರ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ವಿಜಯಲಕ್ಷ್ಮಿ ಕೋಬಾಳ್ಕರ್ ಅವರ ಮನೆ ಮೇಲೆ ಕೂಡ ಈಗ ದಾಳಿಯನ್ನು ನಡೆಸಿ ಅಲ್ಲಿ ಕೂಡ ಪರಿಶೀಲನೆ ನಡೆಸ್ತಿದ್ದಾರೆ. ಅವ್ರ ಮನೆಯಲ್ಲಿ ಕೂಡ 2 ರಿಂದ 3 ಜನ ಏನು ಈಗ ಸರ್ಕಾರಿ ಸೇವೆಗೆ ಸೇರಿರುವಂಥದ್ದು. ಹಾಗಾಗಿ ಈ ಒಂದು ಕೆಪಿಎಸ್ಸಿ ಹಗರಣದಲ್ಲಿ ಅವರ ಭಾಗಿಯೂ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಅವರು ಏನಂತಂದ್ರೆ 2009ರ ಬ್ಯಾಚಿನ ಏನು ಕೆಪಿಎಸ್ಸಿಯಲ್ಲಿ ಪಾಸ್ ಆಗಿ ಏನು ಸಮಾಜ ಕಲ್ಯಾಣ ಇಲಾಖೆ ಸೇರಿದ್ರು. ಅದಾದ ಬಳಿಕ ಅವರ ಏನಂತಂದ್ರೆ ಹಲವು ಹುದ್ದೆಗಳನ್ನು ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲಬುರಗಿ, ಬೀದರ್, ಯಾದಗಿರಿಯಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು. ಅವರು ಏನಂತಂದ್ರೆ ಅವರ ಮುಖಾಂತರವಾಗಿ ಬೇರೆ ಅಭ್ಯರ್ಥಿಗಳನ್ನ ಏನಾದರೂ ಇವರಿಗೆ ಪರಿಚಯಿಸಿದ್ರ. ಮತ್ತೆ ಈ ಒಂದು ಹುದ್ದೆಗೆ ಏನಂತಾರೆ 70ರಿಂದ 80 ಲಕ್ಷ ರೂಪಾಯಿ ಪಡೆದುಕೊಂಡು ಏನು ಈ ಕೆಪಿಎಸ್ಸಿಯಲ್ಲಿ ಹಗರಣದ ಏನು ಜಾಬ್ಗಾಗಿ ದುಡ್ಡನ್ನು ಕೊಟ್ಟಿದ್ರು
ಕೊಟ್ಟಿದ್ರು ಡೀಲನ್ನು ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ವಿಡಿಯೋ ಸೇರಿದಂತೆ ಹಲವು ಏನು ಆರೋಪಗಳು ಕೇಳಿ ಬಂದಿದ್ದು. ಆ ಹಿನ್ನೆಲೆಯಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಶಿವಶಂಕರಪ್ಪ ಸಾಹುಕಾರ ಏನಿದ್ದಾರೆ ಇವರ ಮನೆಯಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವರು ಯಾರ ಮುಖಾಂತರವಾಗಿ ಈ ಒಂದು ಡೀಲನ್ನು ಕುದುರಿಸಿದ್ರು, ಇವರು ಯಾರ್ಯಾರು ಅಭ್ಯರ್ಥಿಗಳನ್ನ ತೆಗೆದುಕೊಂಡು ಬಂದರು, ಇವರ ಸಂಪರ್ಕದಲ್ಲಿದ್ದಂಥ ಹಲವರು ಏನಿದೆ ಅವರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ಈಗ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾರೆ. ಅಲ್ಲದೆ ಇವರು ಶಿವಶಂಕರ ಸಾಹುಕಾರ ಅಲ್ಲದೆ ಅವರ ಏನು ಸಂಬಂಧಿಕರ ಮನೆ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಿ ಅಲ್ಲಿ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ರಾಮ ಮಂದಿರ ಬಳಿ ಇರುವಂಥ ಕರುಣೇಶ್ವರ ನಗರದಲ್ಲಿ ಇವರ ಸಂಬಂಧಿಕರ ಏನು ಇವರ ಸಹೋದರ ಸಂಬಂಧಿಗಳ ಮನೆ ಕೂಡ ಇರುವಂಥದ್ದು. ಅಲ್ಲಿಯೂ ಕೂಡ ಈಗ ಇಡಿ ಅಧಿಕಾರಿಗಳು ತೆರಳಿ ಅಲ್ಲಿ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನಂತಾರೆ ಬೆಳಗ್ಗೆಯಿಂದಲೂ ಕೂಡ ಸುಮಾರು 5 ಗಂಟೆಯಿಂದ ಇಡಿ ಅಧಿಕಾರಿಗಳು ಇಲ್ಲಿ ಏನು ಶಿವಶಂಕರಪ್ಪ ಸಾಹುಕಾರ ಏನಂದರೆ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿ ಏನೋ ಸುಮಾರು 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇವರ ಸಂಪರ್ಕಕ್ಕೆ ಯಾರ್ಯಾರು ಏನು ಈ ಒಂದು ಜಾಲವಾಗಿ ಏನಂತಂದ್ರೆ ಕೆಲಸ ಆಗಿದೆಯಾ, ಇವರು ಯಾರ ಮುಖಾಂತರ ದುಡ್ಡನ್ನು ತಗೊಂಡು ಯಾರ ಮುಖಾಂತರ ಅಭ್ಯರ್ಥಿಗಳು ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಇಡಿ ಅಧಿಕಾರಿಗಳು ಏನು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವರ ಮನೆಯಲ್ಲಿ ಈಗ ಕಳೆದ 5 ಗಂಟೆಗಳಿಂದ ಈಗ ಏನು ಸರ್ಚ್ ಅನ್ನು ನಡೆಸ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಅರುಣ್ ಕುಮಾರ್ ಇಷ್ಟದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತಾಳಿಕಟ್ಟೆ ಗ್ರಾಮದ ನವೀನ್ ಕುಮಾರ್ ಮನೆ ಮೇಲೆ ದಾಳಿಯಾಗಿದೆ. ಪಶು ವೈದ್ಯಾಧಿಕಾರಿಯಾಗಿ ಈ ನವೀನ್ ಕುಮಾರ್ ನೇಮಕವಾಗಿದ್ರು. ಅಕ್ರಮ ನೇಮಕ ಆರೋಪದ ಕೇಸ್ ದಾಖಲು ಹಿನ್ನೆಲೆಯಲ್ಲಿ ಅವ್ರ ಮೇಲೂ ಕೂಡ ದಾಳಿಯಾಗಿದೆ, ಅಂದ್ರೆ ಅವ್ರ ಮನೆ ಮೇಲೆ ದಾಳಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತಾಳಿಕಟ್ಟೆ ಗ್ರಾಮದಲ್ಲಿ ಅವ್ರ ಮನೆ ಇದೆ. ಸದ್ಯಕ್ಕೆ ಮನೆಯಲ್ಲಿ ಶೋಧವನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅಕ್ರಮ ನೇಮಕದ ದಾಖಲೆಗಳ ಪತ್ತೆಗೆ ಶೋಧ ಕಾರ್ಯವನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಅಂದ್ರೆ ಇಲ್ಲಿ ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಮಾಡಿದ್ರು ಅದರಲ್ಲಿ ಲಂಚ ಕೊಟ್ಟು ಪಾಸ್ ಆಗಿದ್ದಾರೆ ಅಂತೆಲ್ಲ ಆರೋಪಗಳು ಯಾರ್ಯಾರ ಮೇಲಿದೆ, ಮತ್ತೆ ದೂರು ದಾಖಲಾಗಿತ್ತಲ್ಲ ಈ ಹಿಂದೆ, ಅವ್ರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಇವತ್ತು ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನವೀನ್ ಕುಮಾರ್ ಮನೆ ಮೇಲೆ ದಾಳಿಯಾಗಿದೆ. ಪಶು ವೈದ್ಯಾಧಿಕಾರಿಯಾಗಿ ಇವ್ರು ನೇಮಕ ಆಗಿದ್ರು, ಮತ್ತೆ ಅಕ್ರಮದಿಂದಲೇ ಇವ್ರು ನೇಮಕ ಆಗಿದ್ದಾರೆ ಅಂತ ಇವ್ರ ಮೇಲೆ ಹಿಂದೆ ದೂರು ದಾಖಲಾಗಿತ್ತು. ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಏನ್ ಅಕ್ರಮ ನಡೆದಿತ್ತು, ದಾಖಲೆ ಏನಿದೆ ಪೂರಕವಾಗಿ ಸದ್ಯಕ್ಕೆ ಆ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ದಾವಣಗೆರೆಯಲ್ಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಅಷ್ಟೇ ಅಭ್ಯರ್ಥಿ ಮನೆಯಲ್ಲಿ ಶೋಧವನ್ನ ಮುಂದುವರಿಸಲಾಗಿದೆ. ಹುದ್ದೆಗೆ 70 ರಿಂದ 80 ಲಕ್ಷ ಲಂಚ ನೀಡಿರುವಂತ ಆರೋಪ ಹಿನ್ನೆಲೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಜುಲೈ 17ನೇ ತಾರೀಕು ಆಯ್ಕೆ ಪಟ್ಟಿ ಪ್ರಕಟ ಆಗಿತ್ತು. 400 ಪಶು ವೈದ್ಯಾಧಿಕಾರಿಗಳ ಆಯ್ಕೆ ಪಟ್ಟಿ ಪ್ರಕಟವಾಗಿತ್ತು. ದಾವಣಗೆರೆ ಅಭ್ಯರ್ಥಿಯ ವಿಚಾರಣೆ ಒಂದ್ ಕಡೆ ಮುಂದುವರೆದಿದೆ. ದಾವಣಗೆರೆಯ ಎಂಸಿಸಿ ಬಿ ಬ್ಲಾಕ್ನ ನಿವಾಸಿ ನಂದೀಶ್ ಅನ್ನೋ ಅಭ್ಯರ್ಥಿ ಅವ್ರ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಒಟ್ಟು 29 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ಆಗಿತ್ತು. ಈ ಪೈಕಿ ನಂದೀಶ್ ಎಂಬಾತನ ವಿರುದ್ಧನೂ ಎಫ್ಐಆರ್ ಆಗಿತ್ತು ಅಂತ ಹೇಳಿ ಮಾಹಿತಿ ಇದೆ. ಹಾಗಾಗಿ ನವೀನ್ ಕುಮಾರ್ ಮತ್ತೆ ನಂದೀಶ್ ಅವರಿಬ್ಬರು ಮನೆಯಲ್ಲೂ ಕೂಡ ದಾಳಿ ಆಗಿದೆ. ಇನ್ನು ಉತ್ತರ ಕನ್ನಡ ಅಂಕೋಲಾದ ವಿವಿಧೆಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಇವತ್ತು ಮಾಡಿದ್ದಾರೆ. ಸಿಕಂದರ್ ಚೌಧರಿ ಅನ್ನೋರ ಮನೆ ಮೇಲೆ ದಾಳಿಯಾಗಿದೆ. ಅಂಕೋಲಾದ ವಂದಿಗಿಯಲ್ಲಿ ಚೌಧರಿ ಮನೆ ಇದೆ. ಕೆಪಿಎಸ್ಸಿಯ OMR ಶೀಟ್ ತಿದ್ದುಪಡಿ ಮಾಡಿರುವಂತ ಆರೋಪ ಈತನ ಮೇಲಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪನೂ ಇರೋದ್ರಿಂದ ಆ ಎಲ್ಲ ಹಿನ್ನೆಲೆ ಮೇಲೆ ದಾಳಿಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಸಿಐಡಿ ಅಧಿಕಾರಿಗಳು ಈತನ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಬೇಲೆಕೇರಿಯ ಸರ್ಕಾರಿ ಶಾಲೆಯ ಮುಖ್ಯ ಉಪಾಧ್ಯಾಯನಾಗಿದ್ರು ಈ ಸಿಕಂದರ್ ಚೌಧರಿ. ಈ ಹಿಂದೆನೂ ಬಂಧನಕ್ಕೆ ಒಳಗಾಗಿದ್ರು ಚೌಧರಿ. ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು ಚೌಧರಿ. ಆದ್ರೆ ಈಗಲೂ ಅಕ್ರಮ ಮಾಡಿದ್ದಾರೆ, ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈತನ ಮನೆ ಮೇಲೂ ಕೂಡ ಸಿಕಂದರ್ ಚೌಧರಿ ಮನೆ ಮೇಲೂ ದಾಳಿಯನ್ನ ಮುಂದುವರೆಸಿದ್ದಾರೆ. ಈತನ ಮೇಲಿರುವಂತಹ ಪ್ರಮುಖ ಆರೋಪ ಅಂತಂದ್ರೆ OMR ಶೀಟ್ ಅನ್ನ ಈತ ತಿದ್ದುಪಡಿ ಮಾಡಿದ್ದಾನೆ ಅಂತ ಹೇಳಿ ಆರೋಪ ಇದೆ. ಇನ್ನು ದೇವದುರ್ಗದ ಶಾಂತಗೇರಾದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿ ಸುಗುರೇಶ್ ಮನೆ ಮೇಲೆ ರೇಡ್ ಆಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗದ ಶಾಂತಗೇರಾದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ದೂರ ಸಂಬಂಧಿತ ಸುಗುರೇಶ್ ಆತನ ಮನೆ ಮೇಲೆ ದಾಳಿಯಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಅಧ್ಯಕ್ಷರಾಗಿದ್ದಾಗಲೇ ಈತ ಉದ್ಯೋಗವನ್ನ ಪಡ್ಕೊಂಡಿದ್ದ. ಹಾಗಾಗಿ ಈ ಅಕ್ರಮದಲ್ಲಿ ಈತನ ಪಾತ್ರದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ. ಹಾಗಾಗಿ ಖಚಿತ ಮಾಹಿತಿ ಮೇರೆಗೆನೆ ಈ ಸುಗುರೇಶ್ ಮನೆಯಲ್ಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಒಟ್ಟು 8 ಜಿಲ್ಲೆಗಳಲ್ಲಿ 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಮಧ್ಯವರ್ತಿಗಳು ಯಾರ್ಯಾರಿದ್ರು, ಅಭ್ಯರ್ಥಿಗಳು ಮತ್ತೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾರ್ಯಾರ್ದು, ಅವ್ರ ಎಲ್ಲ ನಿವಾಸಗಳ ಮೇಲೆ ದಾಳಿಯಾಗಿದೆ. ಇನ್ನು ಕೆಪಿಎಸ್ಸಿ ಮೇಲೆ ಇಡಿ ಅಧಿಕಾರಿಗಳ ದಾಳಿ ವಿಚಾರ, ನನ್ನಿಂದ ಸಾವಿರಾರು ಅಭ್ಯರ್ಥಿಗಳಿಗೆ ಭರವಸೆ ಮೂಡಿದೆ. ಕೆಪಿಎಸ್ಸಿ ವಿರುದ್ಧ ದೂರು ಸಲ್ಲಿಸಿದಂತ ಅಭ್ಯರ್ಥಿ ಭಾವನಾ ಹೇಳಿಕೆ ಕೊಟ್ಟಿದ್ದಾರೆ.
ಕೆಪಿಎಸ್ಸಿ ಮೇಲೆ ಇಡಿ ಅಧಿಕಾರಿಗಳ ದಾಳಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನ್ನಂತ ಸಾವಿರಾರು ಅಭ್ಯರ್ಥಿಗಳಿಗೆ ಈಗ ಒಂದು ಭರವಸೆ ಮೂಡಿದೆ ಅಂತೇಳಿ ಅಭ್ಯರ್ಥಿ ಭಾವನಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಏನೋ ಒಂದು KPSCಯಲ್ಲಿ ವೆಟನರಿ ಆಫೀಸರ್ ಎಕ್ಸಾಮಲ್ಲಿ ಹಗರಣ ನಡೆದಿತ್ತು ಅಂತ ಎಲ್ಲ ಕಡೆ ಸುದ್ದಿಯಾಗಿತ್ತು. ಅದೇ ಥರ ಬೇರೆ ಎಕ್ಸಾಮ್ಗಳು PSI ಆಗಲಿ PDO ಆಗಲಿ KS ಎಕ್ಸಾಮಲ್ಲೆಲ್ಲ ನಡೆದಿದೆ ಅಂತ ಇದೆ. ಸೊ ಈಗೇನು ಇಡಿ ರೈಡ್ ಆಗಿದೆ ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲುಪ್ರಿಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನೋ ಅಂದರೆ ಮುಂದೆ ಈ ಥರ ಆಗಲ್ಲ. ಈ ಥರ KPSCಯಲ್ಲೂ ಒಬ್ಬರು ಮೆಂಬರ್ ಆ ಥರ ಇದ್ರೂ ಕೂಡ ಇಡೀ KPSCನೇ ಅದಕ್ಕೊಂದು ಅಣೆಪಟ್ಟಿ ಇದ್ದಂಗೆ ಹಗರಣಗಳ ಸುರಿಮಲೆಗೆ ಒಂದು ಅಣಿಪಟ್ಟಿ ಬಂದ್ಬಿಡತ್ತೆ, ದುಡ್ಡಿದ್ದವರಿಗೆ ಅಷ್ಟೇ ಸಿಗತ್ತೆ ಅಂತ. ಸೊ ಇದು ಏನು ಇಡಿ ರೈಡ್ ಆಗ್ತಾ ಇದೆ ಸರ್ಕಾರದಿಂದ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಸೊ ಇನ್ನು ಇಡಿ ದಾಳಿ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂಗೆ ಬಿಜೆಪಿ ನಾಯಕರು ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. KPSC ಹಗರಣದ ಬಗ್ಗೆ ಬಿಜೆಪಿ ವಿಧಾನಸಭೆಯಲ್ಲಿ ಸುಮಾರು 2 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೇವೆ. KPSC ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಡಿಸಿದೆ. ಯಾವುದೇ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ KPSC ಮೆಂಬರ್ ಇರೋದು 8 ಜನ. ನಮ್ಮ ರಾಜ್ಯದಲ್ಲಿ ಡಜನ್ ಗಟ್ಟಲೆ ಇದ್ದಾರೆ, 18 ಜನ ಏನೋ ಇದ್ದಾರೆ. ಅಂದ್ರೆ ಲೂಟಿ ಮಾಡೋದಕ್ಕೋಸ್ಕರ ಜನಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾರನ್ನ ನೇಮಕ ಮಾಡಬೇಕು ಅಂತ ಚೀಟಿ ಕಳಿಸ್ತಾರೋ ಅವ್ರನ್ನ ನೇಮಕ ಮಾಡ್ತಾರೆ. ಮೆರಿಟ್ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಣ, ಲಂಚ, ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಬೇಕಾದಷ್ಟು ಆಡಿಯೋಗಳು ಬಂದ್ಬಿಟ್ಟಿದೆ. ಲಂಚ ನೋಡಿ, KPSC ಇವತ್ತೇನೋ ದಾಳಿ ಆಗಿರುವಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. KPSC ನೆನ್ನೆ ಮೊನ್ನೆ ಅಲ್ಲ, 10 ವರ್ಷಗಳಿಂದ KPSCನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರದಲ್ಲಿ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ.